ಸ್ಪೆಷಲ್ ನನಗೆ ಯಾವಾಗಲೂ ಬರ್ತಿರ್ತೀನಿ ವರ್ಷ ವರ್ಷ. ಚೆನ್ನಾಗಿರುತ್ತೆ ದೇವಸ್ಥಾನ ನೋಡೋದು, ದೇವ್ರನ್ನ ನೋಡೋದೆಲ್ಲ ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ. ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮ್ ಬಂದಾಗ ಅಷ್ಟು ರಶ್ ಇರಲಿಲ್ಲ. ಈ ಸತಿ ತುಂಬ ರಶ್ ಇದೆ ಕಂಪೇರ್ ಮಾಡಿದ್ರೆ ಅವತ್ತಿಗೆ. ಬಟ್ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಅಂದರೆ ಏನಂತಂದರೆ ಸ್ವಲ್ಪ ಬೇಜಾರೇನಾಗುತ್ತೆ ಅಂದರೆ ನಾವು ಅಷ್ಟು ದೂರದಿಂದ ಕ್ಯೂನಲ್ಲಿ ನಿಂತ್ಕೊಂಡು ಬಂದಿರ್ತೀವಿ. ಅಂದರೆ ಅವರು ಸ್ವಲ್ಪ ಅಮೌಂಟ್ ಏನೋ ಪಾಸ್ ಏನೋ ಇದೆ ಅಂತ ಹೇಳಿದ್ರು. ಅವ್ರಿಗೆ ಬೇಗ ದರ್ಶನ ದೇವ್ರು ಚೆನ್ನಾಗಿ ಕಾಣುತ್ತೆ. ನಾವು ಅಷ್ಟು ದೂರದಿಂದ ಕ್ಯೂನಲ್ಲಿ ಬಂದೀವಿ, ಅಷ್ಟು ದೇವ್ರನ್ನ ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ದರ್ಶನ ಓಕೆ, ಬಟ್ ಅಷ್ಟು ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಅದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಯ್ತು ನೋಡೋಕ್ಕೆ ಅಂತ ಅಷ್ಟೆ ಆಗುತ್ತೆ ಪ್ರತಿಯೊಂದು. ಆ್ಯಂಡ್ ಇನ್ನೊಂದು ಏನಂದರೆ ಇದು ಹಳೆ ಕಾಲದ್ದು ಟೆಂಪಲ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ಆ್ಯಕ್ಚುಲಿ ಇಲ್ಲಿ ಬಂದಾಗೆಲ್ಲ. ಪ್ರತಿ ಸಾರಿ ಶಿವರಾತ್ರಿಗೆ ಫಾಸ್ಟಿಂಗ್ ಮಾಡೋದು. ಬಟ್ ಈ ಟೆಂಪಲ್ಗೆ ನಾನು ಯಾವತ್ತೂ ಬಂದಿಲ್ಲ. ಬಟ್ ಮುಂಚೆ ಒಂದು ಸತಿ ಬಂದಿದ್ದೆ, ಅವತ್ತು ಹೀಗೆ ಕ್ರೌಡ್ ಇತ್ತು, ಇವತ್ತು ಹೀಗೆ ಕ್ರೌಡ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸ್ತಿದೆ. ಹಾಂ, ಚೆನ್ನಾಗಾಯಿತು, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕ್ಯೂ ಅಲ್ಲೇ ಹೋಗ್ತಿದ್ದಾರೆ. ಅಂದರೆ ಎಲ್ಲರೂ ತುಂಬ ಪೇಷನ್ಸಿಂದನೇ ಇದ್ದಾರೆ. ತುಂಬ ಅಂದರೆ ದೇವನ ದರ್ಶನಕ್ಕೋಸ್ಕರ ತುಂಬ ಜನ ತುಂಬ ಕಡೆಯಿಂದ ಬರ್ತಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಬಟ್ ನಾನು ಪ್ರಸಾದ ತಿನ್ನಲ್ಲ, ಏನಕ್ಕಂದರೆ ಇವತ್ತು ನಾನು ಫಾಸ್ಟಿಂಗ್ ಇರ್ತೀನಿ. ನಾಳೆನೇ ನಾನು ತಿನ್ನೋದು ಓವರಾಲಾಗಿ. ಸೊ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅಂತಲೇ ಬಂದಿರೋದು. ರಶ್ ಇದೆ, ನಾನು ಬೆಳಗ್ಗೆನೇ ಬಂದೆ, ಬಟ್ ಸ್ಟಿಲ್ ರಶ್ ಇದೆ ಸರ್. ಹಾಂ, ಮನೆಯಲ್ಲಿ ಅಂದರೆ ನಮ್ಮದು ತುಮಕೂರು ಆ್ಯಕ್ಚುಲಿ. ನಾನಿರೋದು ಪಿ ಜಿಯಲ್ಲಿ. ಸೊ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಮನೆಯಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಂ, ಫ್ರೆಂಡ್ಸ್ ಜೊತೆ ಬಂದಿರೋದು. ಹಾಂ, ಇದು ತುಂಬ ಓಲ್ಡ್ ಟೆಂಪಲ್ಲು. ಸೊ ನಾನು ಅವಾಗವಾಗ ಬರ್ತಾ ಇರ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಸರ್. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಹಳೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ದೇವರ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಮನೆಯಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ. ಕಾಡುಮಲ್ಲೇಶ್ವರನ ಏನಾದರೂ ಹೇಳೋಕ್ಕುಂಟ, ಆ ದೇವರು ಅಂದಮೇಲೆ ಬರಲೇಬೇಕು, ನೋಡಲೇಬೇಕು, ದರ್ಶನ ಮಾಡಲೇಬೇಕು. ಚೆನ್ನಾಗಿದೆ. ಹಾಂ, ಉಪವಾಸ ಇದಿರ್ತೀವಿ. ದರ್ಶನ ಆಯಿತು. ಸ್ವಾಮಿ ಅಂತ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದಾರೆ, ಯಾವಾಗಲೂ ಕಾಣೋ ಥರನೇ. ಜನ ಅಂತೂ ಜಾಸ್ತಿ. ಇಲ್ಲಿ ಎಲ್ಲರೂ ಬರಬೇಕು, ಸ್ವಾಮಿನ ದರ್ಶನ ಪಡಿಬೇಕು ಅಷ್ಟೇ. ಎಲ್ಲರೂ ಬರಬೇಕು, ಎಲ್ಲ ಕಡೆಯಿಂದ ಬರಬೇಕು. ನಾನು ಏನು ಹೇಳೋದು ಅಂದರೆ ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಎಲ್ಲ ದೇವಸ್ಥಾನವೂ ಇದೆ. ಗಂಗಮ್ಮಂದು, ಕಾಡುಮಲ್ಲೇಶ್ವರ, ನಂದಿ ತೀರ್ಥ ಇದೆ. ಸೊ ಎಲ್ಲರೂ ಬರಬೇಕು, ಬಂದು ದರ್ಶನ ಪಡೀರಿ. ಚೆನ್ನಾಗಿದೆ. ಇಟ್ಸ್ ಗುಡ್. ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಇಲ್ಲಿ. ಇಟ್ಸ್ ರಿಯಲಿ ರಿಲ್ಯಾಕ್ಸಿಂಗ್. ಇವತ್ತು ಅವ್ರ ಸ್ಪೆಷಲ್ ಡೇ ಅಲ್ವಾ, ಸೊ ಇಟ್ಸ್ ಆಲ್ ನೈಸ್. ಎಕ್ಸ್ಪೆಕ್ಟ್ ಮಾಡಿದ್ಗಿಂತ ಭಾರಿ ಚೆನ್ನಾಗಿತ್ತು. ಅಲಂಕಾರ ಫಸ್ಟ್ ಕ್ಲಾಸ್ ಆಗಿದೆ. ಎವ್ರಿ ಇಯರ್ ನಾವು ಬರ್ತೀವಿ ಇಲ್ಲಿ. ಸ್ಪೆಷಲ್ ನನಗೆ ಯಾವಾಗಲೂ ಬರ್ತಿರ್ತೀನಿ ವರ್ಷ ವರ್ಷ. ಚೆನ್ನಾಗಿರುತ್ತೆ ದೇವಸ್ಥಾನ ನೋಡೋದು, ದೇವ್ರನ್ನ ನೋಡೋದೆಲ್ಲ ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ. ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮ್ ಬಂದಾಗ ಅಷ್ಟು ರಶ್ ಇರಲಿಲ್ಲ. ಈ ಸತಿ ತುಂಬ ರಶ್ ಇದೆ ಕಂಪೇರ್ ಮಾಡಿದ್ರೆ ಅವತ್ತಿಗೆ. ಬಟ್ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಅಂದರೆ ಏನಂತಂದರೆ ಸ್ವಲ್ಪ ಬೇಜಾರೇನಾಗುತ್ತೆ ಅಂದರೆ ನಾವು ಅಷ್ಟು ದೂರದಿಂದ ಕ್ಯೂನಲ್ಲಿ ನಿಂತ್ಕೊಂಡು ಬಂದಿರ್ತೀವಿ. ಅಂದರೆ ಅವರು ಸ್ವಲ್ಪ ಅಮೌಂಟ್ ಏನೋ ಪಾಸ್ ಏನೋ ಇದೆ ಅಂತ ಹೇಳಿದ್ರು. ಅವ್ರಿಗೆ ಬೇಗ ದರ್ಶನ ದೇವ್ರು ಚೆನ್ನಾಗಿ ಕಾಣುತ್ತೆ. ನಾವು ಅಷ್ಟು ದೂರದಿಂದ ಕ್ಯೂನಲ್ಲಿ ಬಂದೀವಿ, ಅಷ್ಟು ದೇವ್ರನ್ನ ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ದರ್ಶನ ಓಕೆ, ಬಟ್ ಅಷ್ಟು ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಅದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಯ್ತು ನೋಡೋಕ್ಕೆ ಅಂತ ಅಷ್ಟೆ ಆಗುತ್ತೆ ಪ್ರತಿಯೊಂದು. ಆ್ಯಂಡ್ ಇನ್ನೊಂದು ಏನಂದರೆ ಇದು ಹಳೆ ಕಾಲದ್ದು ಟೆಂಪಲ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ಆ್ಯಕ್ಚುಲಿ ಇಲ್ಲಿ ಬಂದಾಗೆಲ್ಲ. ಪ್ರತಿ ಸಾರಿ ಶಿವರಾತ್ರಿಗೆ ಫಾಸ್ಟಿಂಗ್ ಮಾಡೋದು. ಬಟ್ ಈ ಟೆಂಪಲ್ಗೆ ನಾನು ಯಾವತ್ತೂ ಬಂದಿಲ್ಲ. ಬಟ್ ಮುಂಚೆ ಒಂದು ಸತಿ ಬಂದಿದ್ದೆ, ಅವತ್ತು ಹೀಗೆ ಕ್ರೌಡ್ ಇತ್ತು, ಇವತ್ತು ಹೀಗೆ ಕ್ರೌಡ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸ್ತಿದೆ. ಹಾಂ, ಚೆನ್ನಾಗಾಯಿತು, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕ್ಯೂ ಅಲ್ಲೇ ಹೋಗ್ತಿದ್ದಾರೆ. ಅಂದರೆ ಎಲ್ಲರೂ ತುಂಬ ಪೇಷನ್ಸಿಂದನೇ ಇದ್ದಾರೆ. ತುಂಬ ಅಂದರೆ ದೇವನ ದರ್ಶನಕ್ಕೋಸ್ಕರ ತುಂಬ ಜನ ತುಂಬ ಕಡೆಯಿಂದ ಬರ್ತಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಬಟ್ ನಾನು ಪ್ರಸಾದ ತಿನ್ನಲ್ಲ, ಏನಕ್ಕಂದರೆ ಇವತ್ತು ನಾನು ಫಾಸ್ಟಿಂಗ್ ಇರ್ತೀನಿ. ನಾಳೆನೇ ನಾನು ತಿನ್ನೋದು ಓವರಾಲಾಗಿ. ಸೊ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅಂತಲೇ ಬಂದಿರೋದು. ರಶ್ ಇದೆ, ನಾನು ಬೆಳಗ್ಗೆನೇ ಬಂದೆ, ಬಟ್ ಸ್ಟಿಲ್ ರಶ್ ಇದೆ ಸರ್. ಹಾಂ, ಮನೆಯಲ್ಲಿ ಅಂದರೆ ನಮ್ಮದು ತುಮಕೂರು ಆ್ಯಕ್ಚುಲಿ. ನಾನಿರೋದು ಪಿ ಜಿಯಲ್ಲಿ. ಸೊ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಮನೆಯಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಂ, ಫ್ರೆಂಡ್ಸ್ ಜೊತೆ ಬಂದಿರೋದು. ಹಾಂ, ಇದು ತುಂಬ ಓಲ್ಡ್ ಟೆಂಪಲ್ಲು. ಸೊ ನಾನು ಅವಾಗವಾಗ ಬರ್ತಾ ಇರ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಸರ್. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಹಳೆ ದೇವಸ್ಥಾನ,
ತುಂಬ ಚೆನ್ನಾಗಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ದೇವರ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಮನೆಯಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ. ಕಾಡು ಮಲ್ಲೇಶ್ವರನ ಏನಾದರೂ ಹೇಳೋಕ್ಕುಂಟ, ಆ ದೇವರು ಅಂದಮೇಲೆ ಬರಲೇಬೇಕು, ನೋಡಲೇಬೇಕು, ದರ್ಶನ ಮಾಡಲೇಬೇಕು. ಚೆನ್ನಾಗಿದೆ. ಹಾಂ, ಉಪವಾಸ ಇದಿರ್ತೀವಿ. ದರ್ಶನ ಆಯಿತು. ಸ್ವಾಮಿ ಅಂತ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದಾರೆ, ಯಾವಾಗಲೂ ಕಾಣೋ ಥರನೇ. ಜನ ಅಂತೂ ಜಾಸ್ತಿ. ಇಲ್ಲಿ ಎಲ್ಲರೂ ಬರಬೇಕು, ಸ್ವಾಮಿನ ದರ್ಶನ ಪಡಿಬೇಕು ಅಷ್ಟೇ. ಎಲ್ಲರೂ ಬರಬೇಕು, ಎಲ್ಲ ಕಡೆಯಿಂದ ಬರಬೇಕು. ನಾನು ಏನು ಹೇಳೋದಂದರೆ ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಎಲ್ಲ ದೇವಸ್ಥಾನವೂ ಇದೆ. ಗಂಗಮ್ಮಂದು, ಕಾಡು ಮಲ್ಲೇಶ್ವರ, ನಂದಿ ತೀರ್ಥ ಇದೆ. ಸೊ ಎಲ್ಲರೂ ಬರಬೇಕು, ಬಂದು ದರ್ಶನ ಪಡೀರಿ. ಚೆನ್ನಾಗಿದೆ. ಇಟ್ಸ್ ಗುಡ್. ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಇಲ್ಲಿ. ಇಟ್ಸ್ ರಿಯಲಿ ರಿಲ್ಯಾಕ್ಸಿಂಗ್. ಇವತ್ತು ಅವ್ರ ಸ್ಪೆಷಲ್ ಡೇ ಅಲ್ವಾ, ಸೊ ಇಟ್ಸ್ ಆಲ್ ನೈಸ್. ಎಕ್ಸ್ಪೆಕ್ಟ್ ಮಾಡಿದ್ಗಿಂತ ಭಾರಿ ಚೆನ್ನಾಗಿತ್ತು. ಅಲಂಕಾರ ಫಸ್ಟ್ ಕ್ಲಾಸ್ ಆಗಿದೆ. ಎವ್ರಿ ಇಯರ್ ನಾವು ಬರ್ತೀವಿ ಇಲ್ಲಿ. ಸ್ಪೆಷಲ್ ನನಗೆ ಯಾವಾಗಲೂ ಬರ್ತಿರ್ತೀನಿ ವರ್ಷ ಚೆನ್ನಾಗಿರುತ್ತೆ. ದೇವಸ್ಥಾನ ನೋಡೋದು, ದೇವ್ರನ್ನ ನೋಡೋದೆಲ್ಲ ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ. ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮ್ ಬಂದಾಗ ಅಷ್ಟು ರಶ್ ಇರಲಿಲ್ಲ. ಈ ಸತಿ ತುಂಬ ರಶ್ ಇದೆ ಕಂಪೇರ್ ಮಾಡಿದ್ರೆ ಅವತ್ತಿಗೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಅಂದರೆ ಏನಂತಂದರೆ ಸ್ವಲ್ಪ ಬೇಜಾರೇನಾಗುತ್ತೆ ಅಂದರೆ ನಾವು ಅಷ್ಟು ದೂರದಿಂದ ಕ್ಯೂನಲ್ಲಿ ನಿಂತ್ಕೊಂಡು ಬಂದಿರ್ತೀವಿ. ಅಂದರೆ ಅವರು ಸ್ವಲ್ಪ ಅಮೌಂಟ್ ಏನೋ ಪಾಸ್ ಏನೋ ಇದೆ ಅಂತ ಹೇಳಿದ್ರು. ಅವ್ರಿಗೆ ಬೇಗ ದರ್ಶನ, ದೇವ್ರು ಚೆನ್ನಾಗಿ ಕಾಣುತ್ತೆ. ನಾವು ಅಷ್ಟು ದೂರದಿಂದ ಕ್ಯೂನಲ್ಲಿ ಬಂದೀವಿ, ಅಷ್ಟು ದೇವ್ರನ್ನ ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ದರ್ಶನ ಓಕೆ, ಬಟ್ ಅಷ್ಟು ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಅದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಯ್ತು ನೋಡೋಕ್ಕೆ ಅಂತ ಅಷ್ಟೇ. ಆಗುತ್ತೆ ಪ್ರತಿಯೊಂದು. ಆ್ಯಂಡ್ ಇನ್ನೊಂದು ಏನಂದರೆ ಇದು ಹಳೆ ಕಾಲದ್ದು ಟೆಂಪಲ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ಆ್ಯಕ್ಚುಲಿ ಇಲ್ಲಿ ಬಂದಾಗೆಲ್ಲ. ಪ್ರತಿ ಸಾರಿ ಶಿವರಾತ್ರಿಗೆ ಫಾಸ್ಟಿಂಗ್ ಮಾಡೋದು. ಬಟ್ ಈ ಟೆಂಪಲ್ಗೆ ನಾನು ಯಾವತ್ತೂ ಬಂದಿಲ್ಲ. ಬಟ್ ಮುಂಚೆ ಒಂದು ಸತಿ ಬಂದಿದ್ದೆ, ಅವತ್ತು ಹೀಗೆ ಕ್ರೌಡ್ ಇತ್ತು, ಇವತ್ತು ಹೀಗೆ ಕ್ರೌಡ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸ್ತಿದೆ. ಹಾಂ, ಚೆನ್ನಾಗಾಯಿತು. ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕ್ಯೂ ಅಲ್ಲೇ ಹೋಗ್ತಿದ್ದಾರೆ. ಅಂದರೆ ಎಲ್ಲರೂ ತುಂಬ ಪೇಷನ್ಸಿಂದನೇ ಇದ್ದಾರೆ. ತುಂಬ ಅಂದರೆ ದೇವನ ದರ್ಶನಕ್ಕೋಸ್ಕರ ತುಂಬ ಜನ ತುಂಬ ಕಡೆಯಿಂದ ಬರ್ತಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಬಟ್ ನಾನು ಪ್ರಸಾದ ತಿನ್ನಲ್ಲ, ಏನಕ್ಕಂದರೆ ಇವತ್ತು ನಾನು ಫಾಸ್ಟಿಂಗ್ ಇರ್ತೀನಿ. ನಾಳೆನೇ ನಾನು ತಿನ್ನೋದು ಓವರಾಲ್ ಆಗಿ. ಸೊ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅಂತಲೇ ಬಂದಿರೋದು. ರಶ್ ಇದೆ. ನಾನು ಬೆಳಗ್ಗೆ ಬಂದೆ, ಬಟ್ ಸ್ಟಿಲ್ ರಶ್ ಇದೆ ಸರ್. ಹಾಂ, ಮನೆಯಲ್ಲಿ ಅಂದರೆ ನಮ್ಮದು ತುಮಕೂರು ಆ್ಯಕ್ಚುಲಿ. ನಾನಿರೋದು PGಯಲ್ಲಿ. ಸೊ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಮನೆಯಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಂ, ಫ್ರೆಂಡ್ಸ್ ಜೊತೆ ಬಂದಿರೋದು. ಹಾಂ, ಇದು ತುಂಬ ಓಲ್ಡ್ ಟೆಂಪಲ್ಲು. ಸೊ ನಾನು ಅವಾಗವಾಗ ಬರ್ತಾ ಇರ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಸರ್. ದೇವಸ್ಥಾನ ತುಂಬ ಚೆನ್ನಾಗಿದೆ. ತುಂಬ ಹಳೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ದೇವರ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಮನೆಯಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ. ಕಾಡು ಮಲ್ಲೇಶ್ವರನ ಏನಾದರೂ ಹೇಳೋಕ್ಕುಂಟ, ಆ ದೇವರು ಅಂದಮೇಲೆ ಬರಲೇಬೇಕು, ನೋಡಲೇಬೇಕು, ದರ್ಶನ ಮಾಡಲೇಬೇಕು. ಚೆನ್ನಾಗಿದೆ. ಹಾಂ, ಉಪವಾಸ ಇದಿರ್ತೀವಿ. ದರ್ಶನ ಆಯಿತು. ಸ್ವಾಮಿ ಅಂತ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದಾರೆ, ಯಾವಾಗಲೂ ಕಾಣೋ ಥರನೇ. ಜನ ಅಂತೂ ಜಾಸ್ತಿ. ಇಲ್ಲಿ ಎಲ್ಲರೂ ಬರಬೇಕು, ಸ್ವಾಮಿನ ದರ್ಶನ ಪಡಿಬೇಕು ಅಷ್ಟೇ. ಎಲ್ಲರೂ ಬರಬೇಕು, ಎಲ್ಲ ಕಡೆಯಿಂದ ಬರಬೇಕು. ನಾನು ಏನು ಹೇಳೋದಂದರೆ ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಎಲ್ಲ ದೇವಸ್ಥಾನವೂ ಇದೆ. ಗಂಗಮ್ಮಂದು, ಕಾಡು ಮಲ್ಲೇಶ್ವರ, ನಂದಿ ತೀರ್ಥ ಇದೆ. ಸೊ ಎಲ್ಲರೂ ಬರಬೇಕು, ಬಂದು ದರ್ಶನ ಪಡೀರಿ. ಚೆನ್ನಾಗಿದೆ. ಇಟ್ಸ್ ಗುಡ್. ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಇಲ್ಲಿ. ಇಟ್ಸ್ ರಿಯಲಿ ರಿಲ್ಯಾಕ್ಸಿಂಗ್. ಇವತ್ತು ಅವ್ರ ಸ್ಪೆಷಲ್ ಡೇ ಅಲ್ವಾ, ಸೊ ಇಟ್ಸ್ ಆಲ್ ನೈಸ್. ಎಕ್ಸ್ಪೆಕ್ಟ್ ಮಾಡಿದ್ಗಿಂತ ಭಾರಿ ಚೆನ್ನಾಗಿತ್ತು. ಅಲಂಕಾರ ಫಸ್ಟ್ ಕ್ಲಾಸ್ ಆಗಿದೆ. ಎವ್ರಿ ಇಯರ್ ನಾವು ಬರ್ತೀವಿ ಇಲ್ಲಿ.